ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನನ್ನ ಮಗಳ ಹೇರ್ ಕಟ್ನ ಹೇಗೆಲ್ಲ ಮಾಡಿಸ್ದೆ, ಮಕ್ಕಳನ್ನ ಕಂಟ್ರೋಲ್ ಮಾಡೋದೇ ಭಾರಿ ಕಷ್ಟ, ಅದರಲ್ಲಿ ಹೇರ್ ಕಟ್ ಹೇಗಪ್ಪ ಮಾಡಿಸ್ದೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮ್ಮಲ್ಲಿ ಯಾರಿಗಾದರೂ ಮಕ್ಕಳಿಗೆ ಹೇರ್ ಕಟ್ ಮಾಡಿಸುವಾಗ ಮಕ್ಕಳು ಇರಿಟೇಟ್ ಮಾಡೋದು ಅಥವಾ ಅಳೋದು ಈ ರೀತಿಯಾಗಿ ಏನಾದರೂ ಆಗುತ್ತಾ? ಸೊ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಾವು ಮಕ್ಕಳನ್ನ ಹೇಗೆಲ್ಲ ಹ್ಯಾಂಡ್ ಓವರ್ ಮಾಡಿದೆ, ಹಾಗೆ ಹೇಗೆಲ್ಲ ಎಂಟರ್ಟೈನ್ ಮಾಡಿದೆ ಅನ್ನೋದನ್ನ ಈ ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ. ಸೊ ಇವಳದು ಫಸ್ಟ್ ಹೇರ್ ಕಟ್ ಆಗಿರೋದ್ರಿಂದ, ಮುಡಿ ಆದಮೇಲೆ ಇವಳದು ಫಸ್ಟ್ ಹೇರ್ ಕಟ್ ಆಗಿರೋದ್ರಿಂದ ಒಂದು ವಿಡಿಯೋ ಮಾಡಿ ಹಾಕೋಣ, ಒಂಥರ ಮೆಮೊರಬಲ್ ಆಗಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಈ ವಿಡಿಯೋ ಮಾಡಿಕೊಂಡೆ. ಬಟ್ ಎಷ್ಟೊಂದು ಜನ, ಫಾರ್ ಎಕ್ಸಾಂಪಲ್ ನನ್ನೇ ತಗೊಳ್ಳಿ, ಮೊದಲನೇ ಮಗ ಹೇರ್ ಕಟ್ ಮಾಡಿಸ್ಕೊಳ್ಳೋಕೆ ಕೂತ್ಕೋತಾನೆ ಇರಲಿಲ್ಲ. ಬಟ್ ಇವಳು ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಕೂತ್ಕೊಂಡ್ಳು, ಒಂದು 90% ಕೂತ್ಕೊಂಡ್ಳು, ಇನ್ನು 10% ಎದ್ದೇ ಬಿಟ್ಲು ಕೊನೆಗೆ. ಸೊ ಇದೆಲ್ಲ ಆದಮೇಲೆ ನಾನು ಲಾಸ್ಟಲ್ಲಿ ಎದ್ದು ನನ್ನ ಹಗ್ ಮಾಡ್ಕೊಂಬಿಟ್ಲು. ಸೊ ಅವಳು ಕೂದಲೆಲ್ಲ ನನಗೆ ಎಲ್ಲ ಇದಾಗ್ಬಿಡ್ತು. ಸೊ ಅದೊಂದು ಬೇಜಾರಾಯಿತು ನನಗೆ. ಸೊ ಕೊನೆಗೆ ಇವಳು ಎದ್ದೇ ಬಿಟ್ಲಲ್ಲ ಅಂತ. ಸೊ ಇಲ್ಲಿ ಕಟ್ ಮಾಡೋರು ನೀಟಾಗಿ ಕಟ್ ಮಾಡಬೇಕು. ಹಾಗೆ ಈ ಥರ ಮಕ್ಕಳಿಗೆ ಎಂಟರ್ಟೈನಿಂಗಾಗಿ ಇರಬೇಕು, ಕೂರೋ ಜಾಗ ಆಗಿರ್ಬೋದು, ಹಾಗೆ ಅವರು ಇಟ್ಕೊಂಡಿರೋ ಎಕ್ವಿಪ್ಮೆಂಟ್ಸು ಅದನ್ನೆಲ್ಲ ನೋಡಿ ಮಕ್ಕಳಿಗೆ ಭಯ ಆಗಬಾರ್ದು. ಕೆಲವರು ಟ್ರಿಮ್ಮರ್ನ ಯೂಸ್ ಮಾಡಿ ಕಟ್ ಮಾಡಿಬಿಡ್ತಾರೆ. ಸೊ ಆ ರೀತಿಯಾಗಿ ಇದ್ದಾಗ ನೀವು ಹೇಳಿ ಅವ್ರಿಗೆ, ಟ್ರಿಮ್ಮರ್ನ ಯೂಸ್ ಮಾಡಬೇಡಿ, ಸಿಸರ್ಸ್ನ ಯೂಸ್ ಮಾಡಿ ಅಂತ. ಯಾಕಂದರೆ ಟ್ರಿಮ್ಮರ್ನ ಯೂಸ್ ಮಾಡಿದ್ರೆ ಕೆಲವ್ರಿಗೆ ಸೌಂಡ್ ಆಗಲ್ಲ. ಫಾರ್ ಎಕ್ಸಾಂಪಲ್ ನನ್ನ ಮಗನಿಗೂ ಅಷ್ಟೇ ಸೌಂಡ್ ಆಗ್ತಾನೇ ಇರಲಿಲ್ಲ. 4.5 ವರ್ಷ ಆದಮೇಲೆ ಅವನು ಹೇರ್ ಕಟ್ ಮಾಡಿಸೋಕ್ಕೆ ಶುರುವಾಗಿದ್ದು. ನಾನೇ ಹೋಗಿ ಪಕ್ಕದಲ್ಲೇ ಇರಬೇಕು, ರೈಮ್ಸ್ ಹಾಕ್ಕೊಡ್ಬೇಕು, ಭಾರಿ ಕಾಟ ಕೊಟ್ಬಿಟ್ಟ ಅವನು. 4.5 ವರ್ಷದವರೆಗೂ ಹೇರ್ ಕಟ್ಟು ಅಂದರೆ ನನಗೇ ಭಯ ಆಗೋಗ್ತಿತ್ತು. ಸೊ ಯಪ್ಪ ಅಂತ ಎಲ್ಲ. ಸೊ ಹೀಗೆಲ್ಲ ಆಗಿ ಎಷ್ಟೊಂದು ಸಲ ನಾನು ಮನೇಲೇ ಕೆಟ್ಟೋದ್ರೂ ಪರವಾಗಿಲ್ಲ, ಹೇರ್ ಕಟ್ ಸ್ವಲ್ಪ ಕೆಟ್ಟರೂ ಪರವಾಗಿಲ್ಲ ಅಂತ ನಾನೇ ಮನೇಲಿ ತುಂಬ ಸರಿ ಮಾಡಿದ್ದು ಉಂಟು. ಯಾಕಂದರೆ ಹೊರಗಡೆ ಕರ್ಕೊಂಡೋಗಿ ಅಲ್ಲೆಲ್ಲ ಕಿರ್ಚಾಡ್ತಾನೆ ಅನ್ನೋ ಒಂದು ಕಾರಣಕ್ಕೆ. ಬಟ್ ಪರವಾಗಿಲ್ಲ, ನನ್ನ ಮಗಳು ಮಾತ್ರ ಸುಮ್ಮನೆ ಕೂತ್ಕೊಂಡ್ಳು. ಅದಾದಮೇಲೆ ಅಲ್ಲಿ ಕಟಿಂಗ್ ಶಾಪಿಗೆ ಹೋದಾಗ ಮೇಯ್ನಾಗಿ ನೀವು ಇದೊಂದು ಹೇಳಬೇಕು, ಟ್ರಿಮ್ಮರ್ನ ಸ್ಟಾರ್ಟಿಂಗ್ ಯೂಸ್ ಮಾಡಬೇಡಿ, ಮಕ್ಕಳು ಎದುರುಗೋತಾರೆ ಅಂತ. ಹಾಗೆ ಸಿಸರ್ಸ್ನ ಯೂಸ್ ಮಾಡಬೇಕಾದ್ರೂ ಅಷ್ಟೇ ನೀವೇ ನೋಡಿ ಪಕ್ಕದಲ್ಲೇ ಕೂತ್ಕೊಂಡು ಸಿಸರ್ಸ್ನ ಯೂಸ್ ಮಾಡಿಸಿ, ಯಾಕಂದರೆ ಸ್ವಲ್ಪ ತಾಗೋ ಚಾನ್ಸಸ್ ಇರುತ್ತೆ. ಸೊ ಫೈನಲಿ ಅವಳು ಈ ಲುಕ್ ಬಂತು ಕೂತ್ಕೊಂಡು. ಆಮೇಲೆ ಲಾಸ್ಟಲ್ಲಿ ನೋಡಿ ಈ ಥರ ಎಲ್ಲ ಆಟಗಳನ್ನ ಶುರು ಮಾಡಿಬಿಟ್ಲು. ಹೊಚ್ಚಿರೋದೆಲ್ಲ ತೆಗಿಯೋದು ಅದೆಲ್ಲ ತೆಗೆದುಬಿಟ್ಲು. ಸೊ ಇಷ್ಟ ಆಗಿತ್ತು, ಸೂಪರ್ ಅಂತ